ನಮಸ್ತೆ. ನಾನು ಡಾಕ್ಟರ್ ಸುಭಾಷ್, ಜನರಲ್ ಫಿಸಿಷಿಯನ್, ಸುಭಾಷ್ ಹಾಸ್ಪಿಟಲ್, BM ರೋಡ್, ಬಿಡದಿ. ನಾನು ಆಸ್ಪತ್ರೆಯನ್ನು ಸುಮಾರು 35 ವರ್ಷಗಳಿಂದ ಶುರು ಮಾಡಿದೆ. ಇಲ್ಲಿ ನಾನು ದಿನನಿತ್ಯ ನಮ್ಮ ಸುತ್ತಮುತ್ತಲಿನ ಜನಗೆ ಒಂದು 150 ಪೇಷಂಟ್ಸಷ್ಟು ಜನರು ನೋಡ್ತೀನಿ. ನನ್ನ ಕನ್ಸಲ್ಟೇಷನ್ ಫೀಸು 50 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಇಂಜೆಕ್ಷನ್ ಚಾರ್ಜಸ್ಸು 50 ರೂಪೀಸ್ ಓನ್ಲಿ ವಿಲ್ ಕಲೆಕ್ಟ್. ನಮ್ಮಲ್ಲಿ ECG, ಎಕ್ಸ್ರೇ, OT, ಫಾರ್ಮಸಿ ಎಲ್ಲ ಸೌಲಭ್ಯಗಳು ಇದೆ. ನಮ್ಮಲ್ಲಿ ಅಲ್ಟ್ರಾಸೌಂಡು ಫೆಸಿಲಿಟೀಸು ಕೊಡ್ತಾಯಿದ್ದೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ಥರದ ಜನರಲ್ ಸರ್ಜರಿ ಎಲ್ಲದಕ್ಕೂ ನಾವು 50% ಜನರಿಗೆ ಕನ್ಸೆಷನ್ ಕೊಟ್ಟು ಅವ್ರ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಇಷ್ಟು ವರ್ಷ. ಮತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗೋ ಇನ್ಪೇಷಂಟ್ಸ್ ಎಲ್ರಿಗೂ ಕಡೆಯ ಪಕ್ಷ 50% ನಾನು ಕನ್ಸೆಷನ್ ಕೊಡ್ತಾನೇ ಬಂದಿದ್ದೀನಿ. ಅದರಿಂದ ನನಗೆ ತುಂಬ ಜನ ಪೇಷಂಟ್ಸು ಬರ್ತಾರೆ ಮತ್ತು ಅವ್ರ ಸೇವೆ ಮಾಡೋ ಅವಕಾಶ ನನಗೆ ಚೆನ್ನಾಗಿ ಸಿಕ್ಕಿದೆ. ಹಾಸ್ಪಿಟ್ಲು ಮಾಡೋದು ಉದ್ದೇಶವೇ ಇಲ್ಲಿಯ ಬಡ ಜನರಿಗೆ ಉತ್ತಮವಾದ ಚಿಕಿತ್ಸೆ ಸಿಗಲಿ, ಅವರಿಗೆ ಒಳ್ಳೆಯ ಸೌಲಭ್ಯ ಕೊಡಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಈ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರ ಉಪಯೋಗನ ಸುತ್ತಮುತ್ತಲ ಜನರಿಗೆ ಕೊಡ್ತಾಯಿದ್ದೀನಿ. ನನ್ನ ವೃತ್ತಿಯ ಜೊತೆಗೆ ನಮ್ಮ ರೂರಲ್ ಜನರಿಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ತುಂಬ ಉತ್ತಮವಾದ ಸೇವೆಗಳು ಸಿಗಲಿ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು, ಅಲೈಡ್ ಹೆಲ್ತ್ ಸೈನ್ಸಸ್ಸು ಮತ್ತು ಸುಮಾರು ಡಿಗ್ರಿ ಕಾಲೇಜು ಇವೆಲ್ಲನೂ ನಾನು ಪ್ರಾರಂಭ ಮಾಡಿದ್ದೇನೆ. ನನ್ನ ಈ ಎಲ್ಲ ಸೇವೆಯನ್ನು ಗುರುತಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ ಇವರು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ 2025ಗೆ ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿರುವುದು ಭಾಳ ಸಂತೋಷದ ವಿಚಾರ. ಇವರಿಗೆ ನನ್ನ ಅಭಿನಂದನೆಗಳು. ಮತ್ತೊಮ್ಮೆ ಸಿಗ್ನೇಚರ್ ಮೀಡಿಯಾ ಹೌಸ್ನವರಿಗೆ ನನ್ನ ಅಭಿನಂದನೆಗಳು.